ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಸ್ಸಾಂನಲ್ಲಿ ವಾಯುಸೇನೆಯ ವಿಮಾನ ಪತನ ಆಗಿದೆ. ಜೋರಾಟ್ನಲ್ಲಿ ಐಎಎಫ್ನ A-32 ವಿಮಾನ ಪತನ ಆಗಿರೋದು. ವಿಮಾನ ಲ್ಯಾಂಡ್ ಆದ ಬಳಿಕ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಜೋರಾಟ್ ವಾಯುನೆಲೆ ಬಳಿ ರಕ್ಷಣಾ ಕಾರ್ಯಾಚರಣೆ ಈಗ ಚುರುಕುಗೊಂಡಿದೆ. ಜೋರಾಟ್ನಲ್ಲಿ ಐಎಎಫ್ನ A-32 ವಿಮಾನ ಪತನಗೊಂಡಿದೆ. ವಿಮಾನ ದುರಂತದಲ್ಲಿ ಪೈಲಟ್ ಸಾವನ್ನಪ್ಪಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಪತನಕ್ಕೀಡಾದ ವಿಮಾನ ಸರಕು ಸಾಗಿಸುವ ವಿಮಾನ ಅಂತೇಳಿ ಗೊತ್ತಾಗ್ತಾ ಇದೆ. ದಿಢೀರಂತ ಬೆಂಕಿ ಕಾಣಿಸ್ಕೊಂಡಿದೆ. ಇನ್ನು ಬೆಂಕಿ ಹೊತ್ಕೊಳ್ಳೋದಕ್ಕೆ ನಿಖರ ಕಾರಣ ಏನು ಅನ್ನೋದು ಗೊತ್ತಿಲ್ಲ. ನೋಡಿ, ವಿಮಾನ ಪತನ ಆಗಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸರಕು ಸಾಗಿಸುವಂಥ ವಿಮಾನ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಪೈಲಟ್ ಸಾವನ್ನಪ್ಪಿರೋದ್ರ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಜೋರಾಟ್ನಲ್ಲಿ ನಡೆದಿರುವಂಥ ವಿಮಾನ ಪತನದ ಘಟನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪೈಲಟ್ ಸಾವನ್ನಪ್ಪಿರುವ ಶಂಕೆ ಇದೆ. ಇನ್ನುಳಿದಂತೆ ಈ ಒಂದು ದುರಂತ ಆಗೋದಕ್ಕೆ ಕಾರಣ ಏನು, ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಇಲ್ಲ. ನೋಡಿ, ಮುಗಿಲೆತ್ತರಕ್ಕೆ ಯಾವ ರೀತಿ ಹೊಗೆ ಆವರಿಸ್ಕೊಂಡಿದೆ. ವಿಮಾನ ಪತನ ಆಗ್ತಾ ಇದ್ದಂತೆ ಬೆಂಕಿ ಕಾಣಿಸ್ಕೊಂಡಿದೆ. ಸದ್ಯ ಇದೆಲ್ಲದಕ್ಕೂ ಕಾರಣ ಏನು ಅನ್ನೋದು ಗೊತ್ತಾಗಬೇಕಿದೆ. ಆಲ್ಮೋಸ್ಟ್ ಈ ರೀತಿಯಾಗಿ ಫ್ಲೈಟ್ ಕ್ರ್ಯಾಶಸ್ ಆದಂಥ ಸಂದರ್ಭದಲ್ಲಿ ಇಂಜಿನ್ನಲ್ಲಿ ಏನೋ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ, ಅಥವಾ ಮತ್ತೊಂದೇನೆಂದರೆ ಹವಾಮಾನ ವೈಪರೀತ್ಯ ಇರ್ಬೋದು ಅಂತಾರೆ. ಬಟ್ ಇಲ್ಲಿ ಏನಾಗಿದೆ, ಯಾತಕ್ಕಾಗಿ ಘಟನೆ ನಡೀತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರ ಮಾಹಿತಿ ಲಭ್ಯ ಆಗಬೇಕಿದೆ. ನೋಡಿ, ಘಟನೆಯ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ಸದ್ಯ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಜೋರಾಟ್ ವಾಯುನೆಲೆ ಬಳಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ವಿಮಾನ ದುರಂತದಲ್ಲಿ ಪೈಲಟ್ ಸಾವನ್ನಪ್ಪಿರುವಂಥ ಶಂಕೆ ಇದೆ. ಜೋರಾಟ್ನಲ್ಲಿ ನಡೆದಿರುವಂಥ ಘಟನೆ, ಐಎಎಫ್ನ A-32 ವಿಮಾನ ಪತನಗೊಂಡಿರೋದು. ವಿಮಾನ ಲ್ಯಾಂಡ್ ಆದ ತಕ್ಷಣ ಬೆಂಕಿ ಹೊತ್ಕೊಂಡಿದೆ. ಈ ರೀತಿ ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಆಗಬೇಕಾಗಿದೆ. ಈ ಫ್ಲೈಟ್ ಎಲ್ಲ ಕ್ರ್ಯಾಶಸ್ ಆದಂಥ ಸಂದರ್ಭದಲ್ಲಿ ಅವುಗಳ ತನಿಖೆ ಆಗಿ ವರದಿ ಬರಬೇಕಂದ್ರೆ ಸಾಕಷ್ಟು ದಿನ ಕಾಯಲೇಬೇಕು. ಇನ್ನಿದು ಯಾವಾಗ ತನಿಖೆ ಆಗುತ್ತೆ, ಯಾವಾಗ ವರದಿ ಬರುತ್ತೆ, ಅದು ಕೂಡ ಹಂತ ಹಂತವಾಗಿ ಸಿಗುವಂಥ ವರದಿಗಳು ನೋಡೋಣ. ಬಟ್ ಇದು ಸರಕು ಸಾಗಣೆ ಮಾಡುವಂಥ ಒಂದು ವಿಮಾನ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿ ಇಷ್ಟು. ಜೋರಾಟ್ ವಾಯುನೆಲೆಯ ಬಳಿ ನಡೆದಿರುವಂಥ ಘಟನೆ ಇದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ.